ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮೊನ್ನೆ ತಾನೇ ರಿಲೀಸ್ ಆಗಿರೋಂತಹ ಹೊಸ ರಾಮಾಯಣ ಸಿನಿಮಾದ ಬಗ್ಗೆ ನನಗೇನು ಅನ್ನಿಸ್ತು ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದಕ್ಕಿಂತ ಮುಂಚೆ ತುಂಬ ಸಿನಿಮಾಗಳಲ್ಲಿ ರಾಮಾಯಣ ಕಥೆಯನ್ನು ಬಂದಿದೆ ಮತ್ತು ಆಮೇಲೆ ಅದನ್ನು ತೋರಿಸಿದ್ದಾರೆ. ಮತ್ತು ಅದಾದಮೇಲೆ ಇವಾಗ ಹೊಸ್ದಾಗಿ ಬರ್ತಿರೋ ರಾಮಾಯಣ ಸಿನಿಮಾಕ್ಕೂ ಮತ್ತು ಆಮೇಲೆ ಮುಂಚೆ ಬಂದಿರೋ ರಾಮಾಯಣ ಸಿನಿಮಾಕ್ಕೂ ಯಾವ ರೀತಿ ಇದೆ ಅಂತಂದರೆ, ಮುಂಚೆ ಬಂದು ಅನೇಕ ಸಿನಿಮಾಗಳಲ್ಲಿ ಕೂಡ ರಾಮಾಯಣನ ತೆಗೆದಿದ್ದಾರೆ. ಮತ್ತು ಅದಾದಮೇಲೆ ಧಾರಾವಾಹಿ ಕೂಡ ತುಂಬ ಬಂದಿದ್ದಾವೆ, ಹಿಂದಿನಲ್ಲಾಗಲಿ ಕನ್ನಡದಲ್ಲಾಗಲಿ ತುಂಬ ಭಾಷೆಗಳಲ್ಲಿ ಕೂಡ ಈ ರಾಮಾಯಣ ತೆಗೆದಿದ್ದಾರೆ. ತುಂಬ ಡೀಟೇಲಾಗಿ ವರ್ಷಾನುಗಟ್ಟಲೆ ಎಪಿಸೋಡ್ಗಳೆಲ್ಲ ಟೆಲಿಕಾಸ್ಟ್ ಆಗಿದೆ. ಆದರೆ ಇವಾಗ ಹೊಸ್ದಾಗಿ ಒಂದು ರಾಮಾಯಣ ಸಿನಿಮಾ ಅಂತ ಬರ್ತಿದೆ. ಅದು ಕನ್ನಡ ಮತ್ತು ಎಲ್ಲ ಭಾಷೆಗಳಲ್ಲೂ ರಿಲೀಸ್ ಆಗುತ್ತೆ. ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಅದು ರಿಲೀಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದಾದಮೇಲೆ ಮುಂಚೆ ಬಂದಿರೋ ರಾಮಾಯಣಕ್ಕೂ ಇವಾಗ ಬರ್ತಿರೋ ಹೊಸ ರಾಮಾಯಣಕ್ಕೂ ಯಾವ ರೀತಿ ಅಂತ ನನಗನ್ನಿಸ್ತು ಅಂತಂದರೆ, ಸ್ಟಾರ್ಟಿಂಗಿಂದ ಜಾಸ್ತಿ ರಾವಣನ ಬಗ್ಗೆನೇ ಎಕ್ಸ್ಪೋಸ್ ಮಾಡ್ತಾರೆ, ರಾವಣನ ಬಗ್ಗೆನೇ ತೋರಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರಾವಣನ ಬಗ್ಗೆ ತೋರಿಸ್ಕೊಂಡು ಮತ್ತು ಆಮೇಲೆ ರಾವಣ ಹೆಂಗಿರ್ತಾನೆ ಮತ್ತು ಅವನು ಯಾವ ರೀತಿ ಅವನ ರಾಜ್ಯ ಆಳ್ತಿರ್ತಾನೆ ಮತ್ತು ಏನೇನು ಮಾಡ್ತಾನೆ ಅದನ್ನೆಲ್ಲ ತೋರಿಸಿದ್ದಲ್ದಲೆ ಇದರಲ್ಲಿ ರಾಮ ಯಾವ ರೀತಿ ಇದು ಮಾಡ್ತಾನೆ ಮತ್ತು ಆಮೇಲೆ ಸೀತೆ ಹೆಂಗೆ ಮತ್ತು ಆಮೇಲೆ ರಾಮವ್ರ ಅಪ್ಪನ ಬಗ್ಗೆ, ದಶರಥನ ಬಗ್ಗೆ ಮತ್ತು ಆಮೇಲೆ ಇನ್ನೂ ಅನೇಕ ಪಾತ್ರಗಳ ಬಗ್ಗೆ ತುಂಬ ಡೀಟೇಲಾಗಿ ಇದರಲ್ಲಿ ತೋರಿಸಿದ್ದಾರೆ. ಮತ್ತು ಇದು ರಾಮಾಯಣದಲ್ಲಿ ಬರೇ ರಾವಣನ ಬಗ್ಗೆನೇ ತುಂಬ ರಾವಣನ ದೃಷ್ಟಿಕೋನದಲ್ಲೇ ತೋರಿಸ್ತಾರೆ ಅಂತ ಎಷ್ಟೋ ಜನ ಅಂದ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಹಂಗಲ್ಲ. ಇದರಲ್ಲಿ ಸ್ಟಾರ್ಟಿಂಗಲ್ಲಿ ರಾವಣನಿಂದ ಸ್ಟಾರ್ಟ್ ಮಾಡಿದ್ರು ಪ್ರತಿಯೊಂದು ಪಾತ್ರನೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ಆಮೇಲೆ ಡೀಟೇಲಾಗಿ ತೋರಿಸೋದಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಮತ್ತು ಅದಾದಮೇಲೆ ಯಾವುದೇ ಪಾತ್ರದಲ್ಲಿ ಕೂಡ ಮೋಸ ಮಾಡಿಲ್ಲ. ಯಾವ್ಯಾವ ಪಾತ್ರಕ್ಕೆ ಯಾರ್ಯಾರನ್ನ ಹಾಕಬೇಕೋ ಅದನ್ನು ಸೂಕ್ತವಾಗಿ ಅಳವಡಿಸ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತು. ಮತ್ತು ಅದಾದಮೇಲೆ ಮುಂಚೆ ಬಂದಿರೋ ರಾಮಾಯಣಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಸ್ವಲ್ಪ ಅನ್ನಿಸ್ತಂದರೆ, ಇದು ತುಂಬ ಬಜೆಟ್ನಲ್ಲಿ ರೆಡಿಯಾಗಿದೆ ಅಂತ ಅನ್ನಿಸ್ತು. ಮತ್ತು ಆಮೇಲೆ ತುಂಬ ಗ್ರಾಫಿಕ್ಸ್ ಕೂಡ ಜಾಸ್ತಿ ಅಳವಡಿಸಿದ್ದಾರೆ. ಮತ್ತು ಅದಾದಮೇಲೆ ಇದನ್ನು ತುಂಬ ನೀಟಾಗಿ ಮತ್ತು ಆಮೇಲೆ ತುಂಬ ಅಚ್ಚುಕಟ್ಟಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮತ್ತು ಆಮೇಲೆ ಇದು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಈ ಟ್ರೈಲರ್ನಲ್ಲಿ. ಮತ್ತು ಆಮೇಲೆ ಎಲ್ಲ ಪಾತ್ರಗಳು ಕೂಡ ತಮ್ಗೆ ಏನೇನು ಕೊಟ್ಟಿದ್ದಾರೆ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಮತ್ತು ಅದಾದಮೇಲೆ ಇವಾಗ ಮುಂಚೆ ನೋಡಿರೋ ರಾಮಾಯಣಕ್ಕೂ ಮತ್ತು ಆಮೇಲೆ ಇವಾಗ ಬರ್ತಿರೋ ರಾಮಾಯಣಕ್ಕೂ ಸ್ವಲ್ಪ ಏನಾದರೂ ಮಾಡಿದ್ರೆ ಮಾತ್ರ ಜನಗಳು ಕೂಡ ನೋಡೋಕ್ಕೆ ಸಾಧ್ಯ. ಇಲ್ಲಾಂತಂದರೆ ಜನಗಳು ಏನು ಮಾಡಿಬಿಡ್ತಾರಂತಂದರೆ, ಮುಂಚೆನೇ ರಾಮಾಯಣ ಬಂದಿದ್ದಾವೆ, ಎಷ್ಟೋ ಇದರಲ್ಲಿದೆ, ಅದನ್ನೇ ನೋಡಿದ್ರೆ ಸಾಕು, ಇದನ್ನು ಯಾರು ನೋಡ್ತಾರಂತ ಅಂದ್ಕೊಂಬಿಡ್ತಾರೆ. ಆದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ, ತುಂಬ ಅಚ್ಚುಕಟ್ಟಾಗಿ ಎಷ್ಟು ತೋರಿಸ್ಬೇಕೋ ಅಷ್ಟನ್ನು ತೋರಿಸ್ಬೇಕಂತ ಹೇಳಿ ಅಂದ್ಕೊಂಡಿದ್ದಾರೆ. ಇದು ಅದರಲ್ಲಿ ಬೇರೆ ಇದು 2 ಪಾರ್ಟ್ನಲ್ಲಿ ಕೂಡ ಬರ್ತಿದೆ. ಹಂಗಾಗಿ ಇದನ್ನು ಅವ್ರಿಗೆ ಆದಷ್ಟು ನೀಟಾಗಿ ತೋರಿಸ್ತಾರಂತ ಅನ್ನಿಸ್ತಾ ಇದೆ. ಅದನ್ನೇ ಒಂದೇ ಸಿನಿಮಾದಲ್ಲಿ ಅವ್ರು ಏನಾರು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದರೆ ಇದಷ್ಟು ನೀಟಾಗಿ ತೋರ್ಸೋಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದರೆ ರಾಮಾಯಣದಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಕೂಡ ಬರ್ತದೆ, ಆಮೇಲೆ ತುಂಬ ದೊಡ್ಡ ಕತೆ ಕೂಡ. ಇದನ್ನು ಒಂದೇ 3 ಅವರ್ನಲ್ಲಿ ಹೇಳೋದಕ್ಕಾಗೋದಿಲ್ಲ. 2 ಪಾರ್ಟ್ ಇರೋದ್ರಿಂದ ಇದು ಅಚ್ಚುಕಟ್ಟಾಗಿ ಎಷ್ಟಾಗುತ್ತೋ ಅಷ್ಟು ಎಲ್ಲೆಲ್ಲಿ ಬೇಕೋ ಅಲ್ಲಿ ಟ್ರಿಮ್ ಮಾಡಿಕೊಂಡು ಮತ್ತು ಆಮೇಲೆ ಎಷ್ಟು ನಾವು ತೋರಿಸಿದ್ರೆ ಪ್ರೇಕ್ಷಕರಿಗೆ ಅರ್ಥ ಆಗುತ್ತೆ ಮತ್ತು ಆಮೇಲೆ ಎಷ್ಟು ತೋರಿಸೋದ್ರಿಂದ ಅವ್ರಿಗೆ ಇದಾಗುತ್ತೆ, ಮನೋರಂಜನೆ ಸಿಗುತ್ತೆ ಅಂತೆಲ್ಲ ಅರ್ಥ ಮಾಡ್ಕೊಂಡು ಈ ಸಿನಿಮಾ ಮಾಡಿದಾರಂತ ಅಂದ್ಕೊಂಡಿದ್ದೀನಿ. ಮತ್ತು ಟ್ರೈಲರ್ ನೋಡಿದಾಗ ಇನ್ನೊಂದು ಏನು ಅನ್ನಿಸ್ತು ಅಂದರೆ, ತುಂಬ ಖರ್ಚಾಗಿದೆ ಮತ್ತು ಆಮೇಲೆ ತುಂಬ ವಿಜೃಂಭಣೆಯಿಂದ ಮೂಡಿಬಂದಿದೆ ಅಂತ ನನಗನ್ನಿಸ್ತು. ಆಮೇಲೆ ಈ ಸಿನಿಮಾಗೆ ಒಳ್ಳೆಯದಾಗಲಿ ಮತ್ತು ಆಮೇಲೆ ತುಂಬ ಒಳ್ಳೆ ಕಲೆಕ್ಷನ್ ಆಗಲಿ ಮತ್ತು ಆಮೇಲೆ ಎಲ್ಲ ಕಡೆಗೂ ಒಳ್ಳೆ ಹೆಸರು ಮಾಡಲಿ ಅಂತ ಅಂದ್ಕೊಂಡು ಈ ಟ್ರೈಲರ್ ಬಗ್ಗೆ ನಾನು ಮಾತಾಡಿದ್ದೀನಿ. ನನಗೇನು ಅನ್ನಿಸ್ತು ಅದ್ರ ಬಗ್ಗೆ. ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯ ತಗೊಂಡು ನಾನು ಮಾತಾಡ್ತೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕು, ಕಮೆಂಟು ಏನಾರು ಹೇಳ್ಬೇಕಂದ್ರೆ ಕಮೆಂಟ್ ಮಾಡಿ. ಏನಾರು ಇಷ್ಟ ಆದರೆ ಲೈಕ್ ಕೊಡಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.